ಇವತ್ತು ನಾನು ಬಾಗಲಕೋಟೆಯಲ್ಲಿದ್ದೀನಿ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಉಪಚುನಾವಣೆ ಕಾವು ಯಾವ ರೀತಿಯಾಗಿ ಬಿಸಿಲಿನ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದೆಯೋ ಅದೇ ರೀತಿಯಾಗಿ ಉಪಚುನಾವಣೆ ಕಾವು ಕೂಡ ಇಲ್ಲಿ ದಿನೇ ದಿನೇ ಏರ್ತಾ ಇದೆ. ಈಗ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ ಆದಂತ ವೀರಣ್ಣ ಚರಂತಿಮಠ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹೇಗ್ ನಡೀತಿದೆ ಚುನಾವಣೆ ಪ್ರಚಾರ ಎಲ್ಲ? ಒಳ್ಳೆ ರೀತಿಯಿಂದ ನಡೀತಾ ಇದೆ. ಹೆಂಗಿದೆ ಸರ್ ನಿಮಗೆ ರೆಸ್ಪಾನ್ಸು? ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿದೆ ಮತ್ತೆ ಟೌನ್ ಭಾಗದಲ್ಲಿ ಯಾವ ರೀತಿಯಾಗಿದೆ? ನಗರದಲ್ಲಿನೂ ಕೂಡ ಬಹಳ ಚೆನ್ನಾಗಿದೆ, ಗ್ರಾಮೀಣ ಭಾಗದಲ್ಲಿಯೂ ಚೆನ್ನಾಗಿದೆ. ಒಳ್ಳೆ ಉತ್ಸಾಹದ ವಾತಾವರಣ ಇದೆ. ಸರ್, ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ನವರು ಕೂಡ ಅಷ್ಟೇ, ಸಿಎಂ ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ಏನಾದರೂ ಬ್ಯಾಕ್ ಡ್ರಾಪ್ ಆಗುತ್ತಾ ಬಿಜೆಪಿಗೆ ಅನ್ಸುತ್ತಾ ಏನಾದರೂ ನಿಮಗೆ? ಅವರು ಪ್ರಚಾರ ಮಾಡಿದರೆ ನಮಗೆ ಯಾಕೆ ಬ್ಯಾಕ್ ಡ್ರಾಪ್ ಆಗುತ್ತೆ? ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ. ಇಬ್ಬರು ಕೇಂದ್ರ ಸಚಿವರು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಅವರು, ಬೊಮ್ಮಾಯಿ ಅವರು, ನಮ್ಮ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ಅನೇಕ ಜನ ನಮ್ಮ ಸಂಸದರು, ಅನೇಕ ಹಿಂದಿನ ಶಾಸಕರು, ಹಿಂದಿನ ಸಚಿವರು, ಅವ್ರಿಗಿಂತಲೂ ಹೆಚ್ಚು ಜನ ನಮ್ಮಲ್ಲಿ ಕೂಡ ಬಿಟ್ಬಿಟ್ಟಿದ್ದಾರೆ. ಸರ್, ಈಗ ಜೊತೆಗೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ನಿಮ್ಮ ಪರವಾಗಿ ಬಂದು ನಿಂತು ಇಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಿದ್ದಾರೆ. ಇದು ನಿಮಗೆ ಪ್ಲಸ್ ಆಗ್ಬೋದಾ ಅಥವಾ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತೆ? ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ, ಪ್ಲಸ್ ಆಗುತ್ತೆ. ಅವ್ರಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಮೊದಲೇ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ರು, ಏನಂತ, ಚುನಾವಣೆ ಬಂದರೆ ನಾನು ವೀರಣ್ಣ ಚರಂತಿಮಠ ಅವ್ರ ಬಗ್ಗೆ, ಅವ್ರಿಗೆ ವೈಯಕ್ತಿಕ ಸಂಬಂಧ ನಮ್ಮದು, ಅದಕ್ಕಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಅವರ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಯತ್ನಾಳ್ ಅವರು ಬರ್ತೀನಿ ನಿಮ್ಮ ಪರವಾಗಿ ಪ್ರಚಾರ ನಡೆಸ್ತೀನಿ ಅಂದಾಗ ನಿಮ್ಮ ರಾಜ್ಯ ಬಿಜೆಪಿ ಕಚೇರಿಯಿಂದ ಏನಾದರೂ ಅವ್ರನ್ನ ಕರೆಸಬಾರದು ಅಥವಾ ಕರ್ಸೋದಕ್ಕೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡೋ ಅಂತದ್ದು ಅಥವಾ ಸ್ಟಾಪ್ ಮಾಡೋ ಅಂತದ್ದು ಏನಾದರೂ ಈ ತರ ಏನೂ ನಡೀಲಿಲ್ಲ. ಯಡಿಯೂರಪ್ಪನವರೇ ಹೇಳಿದ್ರಲ್ಲ ಬೆಂಗಳೂರಲ್ಲಿ ಮೀಡಿಯಾಕ್ಕೆ, ಅವರೇ ಹೇಳಿದ್ದಾರೆ, ಬಂದರೆ ಅವರು ಒಳ್ಳೆಯದು, ಒಳ್ಳೆ ಪ್ರಚಾರ ಆಗುತ್ತೆ ಮತ್ತು ಪಕ್ಷಕ್ಕೂ ಲಾಭ ಆಗುತ್ತೆ, ಅವರು ಬರಲಿ ಅಂತ ಹೇಳಿದ್ರಲ್ಲ. ಸರ್, ಜೊತೆಗೆ ಈಗಾಗಲೇ ನಿಮಗೆ ಅಭಿವೃದ್ಧಿ ಆರಿಕಾರ ಅಂತ ಕರೀತಾರೆ ಈ ಕ್ಷೇತ್ರದಲ್ಲಿ. ಒಂದಿಷ್ಟು ಜನರನ್ನ ಮಾತನಾಡಿಸ್ತಾ ಹೋದ್ರೆ ಏನಕ್ಕೆ ಅದು ಕರೀತಾರೆ ಟೈಟಲ್ ನಿಮಗೆ ಅಂತ? ನೀವು ಅದನ್ನ ಜನರ ಕಡೆಯಿಂದ ತಿಳ್ಕೊಳ್ಳೋದು ಬಯಸಿ, ನನ್ನ ಕಡೆಯಿಂದ ಕೇಳಿ ತಿಳ್ಕೊಳ್ಳೋಕ್ಕಿಂತ ಜನರ ಕಡೆಯಿಂದ ತಿಳ್ಕೊಳ್ರಿ. ಸರ್, ಈಗ ಜೊತೆಗೆ ಈಗಾಗಲೇ ಯಡಿಯೂರಪ್ಪ ಕೂಡ ಇಲ್ಲಿದ್ದಾರೆ, ನಿಮ್ ಜೊತೆಗೆ ನಿಂತಿದ್ದಾರೆ. ನಿಮಗೆ ಎಷ್ಟರ ಮಟ್ಟಿಗೆ ಒಂದು ವಿಶ್ವಾಸ ಇದೆ, ಯಾವ ಲೀಡಲ್ಲಿ ಗೆಲ್ಲಬಹುದು ಅಂತ ನಿಮಗೆ ವಿಶ್ವಾಸ ಇದೆ? ಅತಿ ಹೆಚ್ಚು ಲೀಡ್, ಹಿಂದೆ ಏನು ಚುನಾವಣೆಗಳಾಗ್ಯಾವು ಆ ಎಲ್ಲ ಚುನಾವಣೆಗಳಕ್ಕಿಂತ ಇದು ಅತಿ ಹೆಚ್ಚು ಲೀಡ್ ಆಗುವಂತ ಸಂಭವ ಇದೆ. ಸರ್, ಜೊತೆಗೆ ಈಗಾಗಲೇ ನಾವು ನೋಡಿರ್ತೀವಿ, ಸರ್ವೇ ಸಾಮಾನ್ಯವಾಗಿ ಈಗ ಮೊನ್ನೆ ಕೂಡ ಒಂದು 3 ಉಪಚುನಾವಣೆಗಳು ನಡೀತು. ಇದು ಕಾಂಗ್ರೆಸ್ನವರಿಗೆ ಜಯ ಆಯಿತು. ಈಗ 2 ಉಪಚುನಾವಣೆಗಳು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಯಾವ ಸರ್ಕಾರ ಇರುತ್ತೆ ಅವರ ಪರ ಒಂದ್ ಕಡೆ ಪಾಸಿಟಿವ್ ಹೋಪ್ ಇರುತ್ತೆ, ಅವ್ರಿಗೆ ಹೆಚ್ಚು ಜಯ ಸಿಗುವಂತದ್ದು ನಾವು ನೋಡಿರ್ತೀವಿ. ಈ ಬಾರಿ ನಿಮಗೆ ಸಿಗೋದಕ್ಕೆ ನಿಮ್ಮ ಹತ್ರ ಅಡ್ವಾಂಟೇಜಸ್ ಏನಿದೆ? ಬೇಕಾದಷ್ಟು ಸರೇನು ಸರ್ಕಾರ ಇದ್ದರೂ ಕೂಡ ಪ್ರತಿಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆದಂಥ ಅನೇಕ ಉದಾಹರಣೆಗಳಿವೆ. ಗುಜರಾತ್ನಲ್ಲಿ ಈಗ ನಮ್ಮದೇ ಸರ್ಕಾರ, ಅಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದರು. ಈ ಥರ ಅನೇಕ ಉದಾಹರಣೆಗಳಿದೆ. ಆದರೆ ಇಲ್ಲಿ ವಾತಾವರಣ, ಹಿಂದಿನ ಕಾಂಗ್ರೆಸ್ MLA ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ ಮತ್ತು ಅಭಿವೃದ್ಧಿ ಶೂನ್ಯ ಆಯಿತು. ಅವರ ಸ್ಪಂದನೆ ಯಾರಿಗೂ ಇರಲಿಲ್ಲ. ಮತ್ತು ನಾವು ಮಾಡಿದಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು, ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅವರು. ಅದಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ಸರ್, ನೀವು ಅಭಿವೃದ್ಧಿ ಕೂಡ ಜಾಸ್ತಿ ಮಾಡಿದ್ದೇನೆ ಅಂತಾನೆ ಹೇಳ್ತೀರಾ. ನಮ್ದು ಅಭಿವೃದ್ಧಿ ಪರ ನೀವು ಬ್ಯಾಟ್ ಬೀಸ್ತಾ ಇದ್ದೀರಾ. ಈಗ ಅವ್ರೊಂದ್ ಕಡೆ ಸಿಂಪತಿಯ ಓಟ್ ಕೇಳೋದಕ್ಕೂ ಮುಂದಾಗಿದ್ದಾರೆ. ಈಗ ಸಿಂಪತಿ ಇಲ್ಲಿ ಅಭಿವೃದ್ಧಿ ಗೆಲ್ಲುತ್ತಾ ಸಿಂಪತಿ ಗೆಲ್ಲುತ್ತಾ ಅಂತ ನೋಡ್ತಾ ಹೋದ್ರೆ, ಈಗ ನೀವು ಅಭಿವೃದ್ಧಿ ಅಂತ ಮಾತನಾಡ್ತಾ ಇದ್ದೀರಾ. ಅದ್ ನೋಡಿದ್ರೆ 2023ರಲ್ಲಿ ಯಾಕೆ ನಿಮಗೆ ಹಿನ್ನಡೆ ಆಯ್ತು ಅಭಿವೃದ್ಧಿ ಅಂತ ಇಷ್ಟು ಮಾತನಾಡಿದ್ರು ಕೂಡ? ಅದು ಹಲವಾರು ಕಾರಣಗಳಿಂದ ಆಯಿತು. ನಮ್ಮ ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಇರಬಹುದು, ಸರಿಯಾದ ಸಮಯಕ್ಕೆ ತಗೊಂಡು ಜನಗಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಕೆಲವು ಚುನಾವಣೆ 4-6 ದಿನಗಳಿರುವಾಗ ತಗೊಂಡಾಗ ಅನೇಕ SC ಸಮುದಾಯದವರಿಗೆ ನಮ್ಮನ್ನು ಇದರಿಂದ ರಿಸರ್ವೇಷನಿಂದ ತೆಗೆದ್ರು ಅನ್ನುವಂಥ ರಾಂಗ್ ಮೆಸೇಜ್ ಹೋಗ್ಬಿಟ್ಟು. ಒಂದು, ನಮ್ಮ ಅನೇಕ ಹಿರಿಯ ನಾಯಕರಿಗೆ ಟಿಕೆಟು ಕೊಡಲಿಲ್ಲ. ಅದು ಕೂಡ ನಮಗೆ ಕೆಲವು ಹಿನ್ನಡೆ ಆಗಕ್ಕೆ ಕಾರಣ ಆಯಿತು. 40 ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ 3,000 to 5,000 ಅಂತರದಲ್ಲೇ ಕಳ್ಕೊಂಡಿದೆ. ಇದೇ ಇಂಟರ್ನಲ್ ರಿಸರ್ವೇಷನ್ ಇದು ಮತ್ತು ನಮ್ಮಲ್ಲಿಯ ಸಮಸ್ಯೆಗಳಿಗೆ, ಬೇರೆ ಏನಿಲ್ಲ. ಸರ್, ಈಗ ಅದೇ ಇಂಟರ್ನಲ್ ರಿಸರ್ವೇಷನ್ ಅನ್ನೋ ಗೊಂದಲವನ್ನು ಕೂಡ ಈಗ ಸರ್ಕಾರ ಕ್ಲಿಯರ್ ಮಾಡಿಲ್ಲ. ಅದೇ ಇಂಟರ್ನಲ್ ರಿಸರ್ವೇಷನ್ ನಿಮಗೆ ಪ್ಲಸ್ ಆಗುತ್ತೆ ಅನ್ಸುತ್ತಾ ಈ ಬಾರಿ? ಹೌದು, 100% ಯಾಕಂದರೆ ನಾವು 17 ಮತ್ತು 7% ಮೀಸಲಾತಿ ಮಾಡಿದ್ವಿ. ಇವರು ಮತ್ತೆ ಅದನ್ನು 15-3 ಇಳಿಸಿದ್ದಾರೆ. ನಿಶ್ಚಿತವಾಗಿಯೂ ಆ ಸಮುದಾಯದವರಿಗೆ
ತೊಂದರೆ ಆಗುತ್ತಲ್ಲ. ಸರ್, ಈಗ ನಿಮ್ಮ ಸಹೋದರರಾದಂಥವ್ರು ನೇರವಾಗಿ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ, ನಿಮ್ಮ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ, ನಿಮ್ಮದೇ ಕ್ಷೇತ್ರದಲ್ಲಿ ಕೂಡ ಅವರಿದ್ದಾರೆ. ಇದು ನಿಮಗೆ ಹಿನ್ನಡೆ ಆಗಲ್ವಾ? ಯಾಕಾಗುತ್ತೆ? ಏನೂ ಆಗೋದಿಲ್ಲ. ಅದು ಕೆಲವರಿಗೆ ಅಭ್ಯಾಸ ಇರ್ತಾವೆ, ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಡೋದಿಲ್ಲ. ಸರ್, ಜೊತೆಗೆ ನಾನು ಇನ್ನೊಂದು ಕೇಳ್ಪಟ್ಟೆ, ಒಂದಿಷ್ಟು ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ ಇದು ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಚರಂತಿಮಠ ಅವರು ನಮಗೆ ಒಂದಿಷ್ಟು ಗೌರವ ಕೊಡಲ್ಲ, ಕಮ್ಮಿ ಗೌರವ ಕೊಡ್ತಾರೆ ಅನ್ನೋದು ಹೇಳ್ತಾರೆ ಕೆಲವೊಬ್ರು. ಇದು ನಿಜಾನಾ? ಏನಿದ್ರು 3 ಸಾರಿ ಆಯ್ಕೆ ಮಾಡಿದಾರೆ, ಅಲ್ಲಿಗೆ 4ನೇ ಸಾರಿ ಆಯ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಅಪಪ್ರಚಾರ. ಕಾಂಗ್ರೆಸ್ನವ್ರಿಗೆ ಏನು ಕೆಲಸ ಸಿಕ್ಕಿಲ್ಲ, ಬೋಗಸ್ ಅಲಿಗೇಷನ್ಗಳನ್ನ ಮಾಡ್ತಾ ಇದ್ದಾರೆ. ಇದ್ರೆ ಕಾಮನ್ ಸಿಂಪಲ್ ಮ್ಯಾನ್ ಆಗಿ ಎಲ್ಲರ ಕೈಗೆ ಸಿಗ್ತೀನಿ ಅಂತ ಹೇಳ್ತಿದ್ದೀರಾ? ಹೌದು. ಸಖತ್ತಾಗಿ ನಾನು ಎಲ್ಲೇ ಹೆಚ್ಚು ಊರಿಗೆ ಹೋಗೋದಿಲ್ಲ, ನಾನು ಹೆಚ್ಚಿರೋದಿಲ್ಲೇ. ಇನ್ನೊಂದು ಬೆಂಗಳೂರಿಗೂ ಹೋಗೋದಿಲ್ಲ, ಜಾಸ್ತಿ ಕ್ಷೇತ್ರದಲ್ಲಿ ಇರ್ತೀರಾ ಅಂತ? ಕ್ಷೇತ್ರದಲ್ಲೇ ಜಾಸ್ತಿ ಇರ್ತೀನಿ. ಓಕೆ ಸರ್, ಈಗ ಜನರಿಗೆ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಜನರಿಗೆ ಏನು ಒಂದು 3 ವಿಶ್ವಾಸಗಳನ್ನ ಕೊಡ್ತೀರಾ ನೀವು ಶಾಸಕರಾಗಿ ಆಯ್ಕೆ ಆಗಿ ಬಂದ್ರೆ? ಈಗ ಹೊಸದಾಗಿ ಏನು ವಿಶ್ವಾಸ ಕೊಡುವಂಥದ್ದಿಲ್ಲ, ನಾನು ವಿಶ್ವಾಸದಲ್ಲೇ ಇದ್ದೀನಿ ಅವ್ರಿಗೆ. ಏನು ಜನಗಳ ಮತದಾರರ ವಿಶ್ವಾಸದಲ್ಲೇ ಇದ್ದೀನಿ. ಈಗೇನು ನಮ್ಮ ಕೆಲಸಗಳು ನಿಂತು ಹೋಗಿವೆ, ಎಲ್ಲ ಕೆಲಸಗಳನ್ನು ಮಾಡಬೇಕು. ಮತ್ತು ಇದು ಪುನರ್ವಸತಿ ಕೆಲಸ ಇದೆ. ಬಾಗಲಕೋಟೆ ರಿಹ್ಯಾಬಿಲಿಟೇಷನ್ ಡಿಸ್ಟ್ರಿಕ್ಟ್, ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಇದರ ಅಭಿವೃದ್ಧಿಗಳ ಕುಂಠಿತ ಆಗಿದೆ, ಇವುಗಳನ್ನೆಲ್ಲ ಕೆಲಸ ಮಾಡಬೇಕು. ಜನಗಳಿಗೆ ಏನು ಸಮಸ್ಯೆ ಇದೆ, 3 ವರ್ಷ ಅವರು ಏನು ಮಾಡಲೇ ಇಲ್ಲ, ಅವುಗಳನ್ನೆಲ್ಲ ಕೈಗೆ ಎತ್ತುಕೊಳ್ಬೇಕು. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ನಿಶ್ಚಿತವಾಗಿಯೂ ಮತ ಹಾಕ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಕೊನೆಯದಾಗಿ ಲಾಸ್ಟ್ ನಾನು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಕೇಳೋದನ್ನ ಮರೆತೆ. ಆ ಗ್ಯಾರಂಟಿ ಸ್ಕೀಮ್ಗಳು ಇಲ್ಲಿ ಬಾಗಲಕೋಟೆಯಲ್ಲಿ ಸಾಕಷ್ಟು ವರ್ಕೌಟ್ ಆಗಿದೆ ಅಂತ ಕಾಂಗ್ರೆಸ್ ಅವ್ರು ನಂಬಿದ್ದಾರೆ. ಈ ಗ್ಯಾರಂಟಿ ಸ್ಕೀಮಿಂದ ಏನಾನ ಬ್ಯಾಕ್ ಡ್ರಾಪ್ ಆಗುತ್ತಾ? ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ನಮ್ದು ಏನೂ ವಿರೋಧ ಇಲ್ಲ. ಆ ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಬಂದೂ ಮಾಡೋದಿಲ್ಲ. ಆದರೆ ಗ್ಯಾರಂಟಿ ಯಾವ ರೀತಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟಾರೆ ನೋಡ್ರಿ. ಪ್ರಧಾನಮಂತ್ರಿಗಳು ಕಿಸಾನ್ ಸಮ್ಮಾನ ಯೋಜನೆ 6,000 ಕೊಡ್ತಿದ್ರು ಕೇಂದ್ರದಿಂದ. ಯಡಿಯೂರಪ್ಪನವರು ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ನಾವು ಕೈಲಿ 4,000, ರಾಜ್ಯ ಸರ್ಕಾರದ 10,000 ಕೊಡ್ತಿದ್ವಿ. 4,000 ತೆಗೆದು 2,000 ಕೊಟ್ಟಾರೆ ಹೆಣ್ಮಕ್ಳಿಗೆ. ಬಸ್ ರೇಟು ಹೆಣ್ಮಕ್ಳಿಗೆ ಫ್ರೀ ಮಾಡಿನ ಅಂತೇಳಿ ಗಂಡು ಮಕ್ಕಳಿಗೆ ಡಬಲ್ ಮಾಡ್ಯಾರ ಅಲ್ವಾ? ಇವೆಲ್ಲ. ಆದರೆ ಗ್ಯಾರಂಟಿ ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ಗ್ಯಾರಂಟಿ ಬಗ್ಗೆ ನಮ್ದು ಏನೂ ವಿರೋಧನೂ ಇಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ರಿ. ಇನ್ನು ಒಂದೇ ದಿನ ಚುನಾವಣೆಗೆ ಬಾಕಿ ಇದ್ರೂ ಕೂಡ ಈ ಸಮಯದಲ್ಲಿ ನಮಗೊಂದು ಸಮಯವನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ವೀರಣ್ಣ ಚರಂತಿಮಠ ಅವರ ಮಾತುಗಳು. ಎಲ್ಲೂ ಕೂಡ ವಿಶ್ವಾಸವನ್ನ, ನಾನು ಜನರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸನ ಅವರು ಕೂಡ ಕಳ್ತ್ಕೊಂಡಿಲ್ಲ. ಅವರು ಕೂಡ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹೊಸದಾಗಿ ನಾನು ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ಅಗತ್ಯ ಏನೂ ಇಲ್ಲ. ನಾನು ಖಂಡಿತವಾಗಿ ಇಲ್ಲಿ ಗೆಲ್ತೀನಿ ಎಂಬ ಒಂದು ವಿಶ್ವಾಸವನ್ನ ಕೂಡ ತೋರಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.